ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಾ ಇರುವಂಥ ಅಪ್ಡೇಟ್ ಫಿಕ್ಸಿಂಗ್ ಸ್ಪಾಟ್ ಫಿಕ್ಸಿಂಗ್ ಮತ್ತೊಮ್ಮೆ ಸೌಂಡ್ ಆಗ್ತಿದೆ IPL ಅಲ್ಲಿ. ಹೌದು, ಅಫಿಷಿಯಲ್ ಆಗಿ ಬರ್ತಾ ಇರುವಂಥ ಅಪ್ಡೇಟು ಮಗ. ಆಸ್ ಪರ್ ದ ಕ್ರಿಕ್ ವಾಸ್ ರಿಪೋರ್ಟ್ಸ್, ಸ್ಪಾಟ್ ಫಿಕ್ಸಿಂಗ್ ಅನ್ನೋದು IPL ಅಲ್ಲಿ ಇವಾಗ ಸೌಂಡು ಮಾಡ್ತಾ ಇದೆ. ಏನು ಗರ ಮೊನ್ನೆ ನಡೆದಂಥ ಮ್ಯಾಚ್ ಸ್ಪಾಟ್ ಫಿಕ್ಸಿಂಗ್ ಆಗೋಗ್ಬಿಟ್ಟಿದೆ ಪಂಜಾಬ್ ಕಿಂಗ್ಸ್ದು. ಹೌದು, 111 ರನ್ನ ಡಿಫೆಂಡ್ ಮಾಡ್ಕೊಂಡ್ರಲ್ಲ, ಅದು ಸಾಧ್ಯನೇ ಇಲ್ಲ. ಹೆಂಗೆ ಡಿಫೆಂಡ್ ಮಾಡ್ಕೊಂಬಿಟ್ರೋಗಾರೋ, ಹಿಂಗೆ ಡಿಫೆಂಡ್ ಮಾಡ್ಕೊಂಬಿಡ್ತಾರ ಒಂದು ಟೀಮು. ಗೆಲ್ಲೋ ಅಂಥ ಟೀಮ್ ಹಿಂಗೆ ಸೋತಾಗ್ಬಿಡ್ತಾರೆ. ಬೇಕು ಅಂತ ಸೋತಂಗಿತ್ತು ಅಲ್ವಾ ಅದು ಅನ್ನೋ ಥರ. KKR ಬೇಕು ಅಂತ ಸೋತಂಗಿತ್ತು ಅಲ್ವಾ ಅನ್ನೋ ಥರ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಸೊ ಈ ಮ್ಯಾಚ್ ಸ್ಪಾಟ್ ಫಿಕ್ಸಿಂಗ್ ಆಗೋಗ್ಬಿಟ್ಟಿದೆಯಾ ಅಂತ. ಸೊ ಈ ಮ್ಯಾಚ್ ರಿಲೇಟೆಡ್ ಏನು BCCI ಅವ್ರು ಅಪ್ಡೇಟ್ ಕೊಟ್ಟಿಲ್ಲ ಈ ಮ್ಯಾಚು ಸ್ಪಾಟ್ ಫಿಕ್ಸಿಂಗ್ ಆಗೋಗ್ಬಿಟ್ಟಿದೆ ಅಂತ. ಬಟ್ ಅವ್ರು ಅಪ್ಡೇಟ್ ಕೊಟ್ಟಿರೋದೇ ಬೇರೆ ವಿಚಾರ. ಬಟ್ ಈ ಮ್ಯಾಚ್ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿದೆ, ಹಿಂಗಾಗೋಗ್ಬಿಟ್ಟಿದೆ ಅಂತ. ಏನು ಅದು ಅನ್ಬಿಲೀವಬಲ್ ಆಗಿ ಗೆದ್ರಲ್ಲ, ಫಾರ್ ದ ವೆರಿ ಫಸ್ಟ್ ಟೈಮ್ 111 ರನ್ನು ಡಿಫೆಂಡ್ ಆಗೋಯ್ತಲ್ಲ. ಅದಕ್ಕೆ ಜನಕ್ಕೆ ನಾರ್ಮಲ್ ಆಗಿ ಅನ್ಸಿರೋದು ಏನು ಸ್ಪಾಟ್ ಫಿಕ್ಸಿಂಗ್ ಆಗೋಗ್ಬಿಟ್ಟಿದೆ, ಇಲ್ಲ ಹಿಂಗೆಲ್ಲ ಹೆಂಗಾಗುತ್ತೆ ಆಗಾರೋ, ಆರಾಮಾಗಿ ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ಅದು ಇದು ಅಂತೆಲ್ಲ ಅನಿಸುತ್ತೆ. ಅಲ್ಲಾಗರು ನಮ್ಮ RCB ಕ್ವಾಲಿಟಿ ಲೈನಪ್ ಇರುವಂಥ RCB 49 ರನ್ಗೆ ಉಣ್ಕೊಂಡು ಹೋಗಿತ್ತು ಒಂದು ಕಾಲದಲ್ಲಿ. ಸೊ ಈ ಥರ ಆಗೋದಿಲ್ವಾ, ಒಂದೊಂದು ಮ್ಯಾಚ್ ಈ ಥರ ಆಗ್ತಾವೆ ಅಚಾನಕ್ಕಾಗಿ. ಅದನ್ನು ಒಪ್ಕೋಬೇಕು, ಆಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕೆ ಎಲ್ಲದಕ್ಕೂ ಸ್ಪಾಟ್ ಫಿಕ್ಸಿಂಗ್ ಆಗೋಗ್ಬಿಟ್ಟಿದೆ ಅನ್ನೋದಲ್ಲ. ಬಟ್ ಇಲ್ಲಿ BCCI ಕೊಟ್ಟಿರುವಂಥ ಅಫಿಷಿಯಲ್ ಅಪ್ಡೇಟ್ ಏನು ಅಂತಂದರೆ, ಬುಕಿಗಳು ರೆಡಿಯಾಗಿದ್ದಾರಂತೆ ಸ್ಪಾಟ್ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಯಾರೋ ಒಬ್ಬ ಹೈದರಾಬಾದಿ ಬಿಸ್ನೆಸ್ ಮ್ಯಾನು ಎಲ್ಲ ಹೋಟ್ಲುಗಳ ಹತ್ರ, IPL ಫ್ರಾಂಚೈಸಿಗಳೆಲ್ಲಿರ್ತಾರೋ, ಪ್ಲೇಯರ್ಸ್ಗಳೆಲ್ಲಿರ್ತಾರೋ ಎಲ್ಲ ಹೋಟ್ಲುಗಳ ಹತ್ರನೂ ಕೂಡ ಅಡ್ಡಾಡ್ತಾ ಇದ್ದಾನಂತೆ. ಆ್ಯಂಡ್ ಅವರ ಫ್ಯಾಮಿಲಿಗೆ ಜೊತೆಗೆ ಫ್ರೆಂಡ್ಸ್ಗೆ ಇವ್ರಿಗೆಲ್ಲ ಯಾರು ಇರ್ತಾರೋ ಎಲ್ಲರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಂತೆ. ಆ್ಯಂಡ್ ಎಕ್ಸ್ಪೆನ್ಸಿವ್ ಗಿಫ್ಟ್ಗಳನ್ನ ಕೊಡೋದಕ್ಕೂ ಕೂಡ ಟ್ರೈ ಮಾಡ್ತಾ ಇದ್ದಾರಂತೆ. ಈ ಬಿಸ್ನೆಸ್ ಮೆನಿಗೆ ಬುಕಿಗಳ ಹತ್ರ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಇದೆ ಅಂತ ಇವಾಗ ಬಂದಿದೆ ಅಪ್ಡೇಟು. ಆ್ಯಂಟಿ ಕರಪ್ಷನ್ ಸೆಕ್ಯೂರಿಟಿ ಯೂನಿಟಿಂದ BCCI ಅವರ ಆ್ಯಂಟಿ ಕರಪ್ಷನ್ ಸೆಕ್ಯೂರಿಟಿ ಯೂನಿಟ್ ಅವ್ರನ್ನ ಹೇಳಿದ್ದಾರೆ, ಈ ಬಿಸ್ನೆಸ್ ಮ್ಯಾನ್ ಜೊತೆಗೆ ಏನೂ ಇಟ್ಕೊಳ್ಳೋಕೆ ಹೋಗಬೇಡಿ, ಏನೂ ಮಾತಾಡೋಕೆ ಹೋಗಬೇಡಿ, ನೀವು ಕಾಂಟ್ಯಾಕ್ಟೇ ಇಟ್ಕೊಳೋದಕ್ಕೆ ಹೋಗಬೇಡಿ. ಯಾವ ಬಿಸ್ನೆಸ್ ಮ್ಯಾನ್ ಅಂತ ಪ್ರೆಸೇದಾಗಿ ಮೆನ್ಷನ್ ಮಾಡಿಲ್ಲ, ಒಟ್ಟಲ್ಲಿ ಹೈದರಾಬಾದಿ ಬಿಸ್ನೆಸ್ ಮ್ಯಾನ್ ಅಂತೆ. ಸೊ ಇವನು ಎಲ್ಲ ಕಡೆ ಓಡಾಡ್ತಾ ಇದ್ದಾನಂತೆ, ಸ್ಪಾಟ್ ಫಿಕ್ಸಿಂಗ್ ಮಾಡಿಸ್ಬೇಕು, ಹಿಂಗೆ ಮಾಡಿಸ್ಬೇಕು ಅಂತ. ಅಂದರೆ ಅಫಿಷಿಯಲ್ ಅಪ್ಡೇಟ್ ಬಂದಿರೋದು. ಪಕ್ಕಾ ಸ್ಪಾಟ್ ಫಿಕ್ಸಿಂಗ್ ಆಗೋಗ್ಬಿಟ್ಟಿದೆ, ಪ್ಲೇಯರ್ಸ್ಗಳೆಲ್ಲ ಇನ್ವಾಲ್ವ್ ಆಗಿಬಿಟ್ಟಿದೆ ಅಂತಲ್ಲ. ಸೊ ಟ್ರೈ ಮಾಡ್ತಾ ಇದ್ದಾರಂತೆ. ಸೊ ನನ್ನ ಪ್ರಕಾರ 2013 ಸ್ಕ್ಯಾಂಡಲ್ ಆದಾಗಿಂದ ನನ್ನ ಪ್ರಕಾರ ಯಾವ ಪ್ಲೇಯರ್ನು ಕೂಡ ಇನ್ವಾಲ್ವ್ ಆಗಲ್ಲ. ಯಾಕಂದರೆ ಒಬ್ಬ ಪ್ಲೇಯರ್ ಕೆರಿಯರನ್ನೇ ಬರ್ಬಾದ್ ಆಗೋಗ್ಬಿಡುತ್ತೆ ಮಗ. ನೋಡಿದ್ದೀರಾ ಎಷ್ಟು ಜನದ ಕೆರಿಯರು ಬರ್ಬಾದ್ ಆಯಿತು ಅಂತ. ಇಲ್ಲಿ ಕಾಂಜಿ ಪಿಂಜಿ ಅಲ್ಪ ಸ್ವಲ್ಪ ದುಡ್ಡಿಗೆ ಇಲ್ಲಿ ಆಸೆ ಪಟ್ಟರು ಅಂತಂದರೆ ಎಂಟೈರ್ ಕೆರಿಯರನ್ನೇ, ಜೊತೆಗೆ ಮಾನ ಮರ್ಯಾದೆ ಎಲ್ಲನೂ ಕೂಡ ಹೊರಟೋಗ್ಬಿಡುತ್ತೆ. ಸರ್ವನಾಶ ಆಗೋಗ್ಬಿಡುತ್ತೆ ಪ್ಲೇಯರು. ಸೊ ಇಲ್ಲೆಲ್ಲ ಅಲ್ಪ ಸ್ವಲ್ಪ ಎಕ್ಸ್ಪೆನ್ಸಿವ್ ಗಿಫ್ಟು, ಬದನೆಕಾಯಿ ಗಿಫ್ಟು, ಅದು ಇದಕ್ಕೋಸ್ಕರ ಆಸೆ ಪಟ್ಟರು ಅಂತಂದರೆ ಪ್ಲೇಯರ್ಗಳು ಗೊತ್ತು ಅವ್ರಿಗೆ ಏನಾಗಿದೆ ಅಂತ, ಏನು ಆಗುತ್ತೆ ಅಂತಲೂ ಕೂಡ ಗೊತ್ತು. ಯಾರು ಕೂಡ ಆಸೆ ಪಡೋಕ್ಕೂ ಹೋಗಲ್ಲ. ಆ್ಯಂಡ್ ಪ್ರಿಸೈಸಾಗಿ ಮೆನ್ಷನ್ ಮಾಡಿದರೆ, ಇನ್ ಕೇಸ್ ಏನಾದರೂ ಈ ಬಿಸ್ನೆಸ್ ಮ್ಯಾನು ಯಾವ್ದಾರು ಒಬ್ಬ ಪ್ಲೇಯರ್ಗೆ ಕಾಂಟ್ಯಾಕ್ಟ್ ಮಾಡ್ದ ಅಂತಂದರೆ, ಅಥವಾ ಫ್ರಾಂಚೈಸ್ಗೆ ಕಾಂಟ್ಯಾಕ್ಟ್ ಮಾಡ್ದ ಅಂತಂದರೆ, ನೀವು ಬಂದ್ಬಿಟ್ಟು BCCIಗೆ ಅಂದರೆ ಆ್ಯಂಟಿ ಕರಪ್ಷನ್ ಯೂನಿಟ್ ಏನಿದೆ ಇದಕ್ಕೆ ಇನ್ಫಾರ್ಮ್ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಮೇಲೂ ಕೂಡ ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಪ್ಲೇಯರ್ಸ್ಗಳು ಇವರೇನಾದ್ರು ಈ ಥರ ಬಂದರೂ ಅಪ್ರೋಚ್ ಮಾಡಿದ್ರು ಅಂತಲೇ ಖಂಡಿತ ಹೋಗ್ಬಿಟ್ಟು ಆ್ಯಂಟಿ ಕರಪ್ಷನ್ ಯೂನಿಟಿಗೆ ಹಾಕಂಗೆ ಕೊಡ್ತಾರೆ. ಇಲ್ಲ ಅಂತಂದರೆ ಆ ಪ್ಲೇಯರ್ ಹಾಕಂಗೆ ಕೊಟ್ಟಿಲ್ಲ ಅಂದ್ರೂ ಕೂಡ, ಆ ಪ್ಲೇಯರ್ ಇನ್ವಾಲ್ವ್ ಆಗಿಲ್ಲ ಅಂದ್ರೂ ಕೂಡ ಆ ಪ್ಲೇಯರ್ದು ತಪ್ಪಾಗುತ್ತೆ ಮಗ. ಆ ಬೈದಿಂದನಾರೋ ಪ್ಲೇಯರ್ಸ್ಗಳು ಹಾಕೊಂಡು ಕೊಡ್ತಾರೆ. ಯಾಕಂದರೆ ಗೈಡ್ಲೈನ್ಸ್ ಇರೋದೇ ಆ ಥರ. ನೀನು ಇನ್ವಾಲ್ವ್ ಆಗ್ತೀಯೋ ಬಿಡ್ತೀಯೋ, ನೀನು ಯಾರಾದ್ರು ಅಪ್ರೋಚ್ ಮಾಡಿದ್ರು ಅಂತಲೇ ಹಾಕೊಂಡು ಕೊಡಲೇಬೇಕು ಆ್ಯಂಟಿ ಕರಪ್ಷನ್ ಯೂನಿಟ್ಗೆ ಅಂತಲೇ ಇರೋದು. ಅದು ಫ್ರಾಂಚೈಸ್ಗೆ ಆಗಿರಲಿ, ಪ್ಲೇಯರ್ಗೆ ಆಗಿರಲಿ, ಅಥವಾ ಸಪೋರ್ಟ್ ಸ್ಟಾಫ್ಗೆ ಆಗಿರಲಿ, ಯಾರಿಗೆ ಆಗಿರಲಿ ಅಪ್ರೋಚ್ ಮಾಡಿದ್ರು ಕೂಡ ಬಂದು ಹಾಕಂಗೆ ಕೊಡಬೇಕು ಅಂತ. ಸೊ ಹಾಕೊಂಡು ಕೊಡ್ತಾರೆ. ಆ್ಯಂಡ್ ಸ್ಪಾಟ್ ಫಿಕ್ಸಿಂಗ್ ಅದು ಇದೆಲ್ಲ ಏನಿದೆ ಆ ಮಟ್ಟಿಗೆ ದೊಡ್ಡ ಸೌಂಡ್ ಆದಮೇಲೆ, ಜೊತೆಗೆ ಟೀಮ್ಗಳೇ ಬ್ಯಾನ್ ಆಗೋಗ್ಬಿಡ್ತವೆ ಗುರು. ಈ ಥರ ಎಲ್ಲ ಆಯಿತು ಅಂತಂದರೆ, ಟೀಮ್ಗಳಿಂದ ಫ್ರಾಂಚೈಸಿನ ಇನ್ವಾಲ್ವ್ ಆಯಿತು ಅಂತಂದರೆ ಟೀಮ್ಗಳೇ ಬ್ಯಾನ್ ಆಗೋಗ್ಬಿಡ್ತವೆ. ಪ್ಲೇಯರ್ ಇನ್ವಾಲ್ವ್ ಆಯ್ತು ಅಂದರೆ ಪ್ಲೇಯರೇ ಬ್ಯಾನ್ ಆಗೋಗ್ಬಿಡ್ತವೆ. ಸೊ ಖಂಡಿತ ಇದೆಲ್ಲ ಆಗೋದಿಲ್ಲ. ಬಟ್ ಟ್ರೈ ಅಂತೂ ಮಾಡ್ತಿರ್ತಾರೆ. ಇದೇನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಂತಲ್ಲ, ಸುಮಾರು ಎಲ್ಲ ವರ್ಷನೂ ಕೂಡ ಟ್ರೈ ಮಾಡ್ತಿರ್ತಾರೆ ಬುಕೀಸ್ಗಳು ಹಂಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಯಾಕಂದರೆ ಬೇಜಾನು ಬರುತ್ತಲ್ಲ ಗುರು, ಇವ್ರಿಗೆ ದುಡ್ಡು ಬೇಜಾನು ಬರುತ್ತಲ್ಲ ಬಿಟ್ಟಿಂಗಿಂದ. ಅದಕ್ಕೋಸ್ಕರ ಈ ಥರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇವಾಗ ರೆಡ್ ಅಲರ್ಟ್ ಅಂತೂ ಕೊಟ್ಟಿದ್ದಾರೆ, ಯಾರು ಇದಕ್ಕೆ ಇನ್ವಾಲ್ವ್ ಆಗೋಕ್ಕೆ ಹೋಗ್ಬೇಡಿ ಆ್ಯಂಡ್ ಹಾಕಂಗೆ ಕೊಡಿ ಅಂತ. ಸೊ ನಿಮ್ಗೇನು ಅನ್ನಿಸ್ತಾ ಇದೆ ಮಗ, ಸ್ಪಾಟ್ ಫಿಕ್ಸಿಂಗ್ ಆಗುತ್ತೆ ಅಂತ ಹೇಳ್ತೀರಾ, ಆಗಲ್ವ ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ 111 ರನ್ಗೆ ಡಿಫೆಂಡ್ ಮಾಡ್ಕೊಡಲ್ಲ ಪಂಜಾಬ್ ಕಿಂಗ್ಸ್ ಅವರು. ಸೊ ಇದು ನಿಮಗೆ ಏನಾದ್ರು ಸ್ಪಾಟ್ ಫಿಕ್ಸಿಂಗ್ ಥರ ಅನ್ನಿಸ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಸಿಗೋಣ ಮುಂದಿನ ನೋಡಲಿ. ವಾ.